ಇವತ್ತು ನಮ್ಮ ಮನೆಯಲ್ಲಿ ರಸಂ ಮಾಡೋಕ್ಕೆ ಟೊಮೆಟೊ ತೊಗೊಂಡಿದ್ದೀನಿ 3 ತೊಳ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಅರಿಶಿನ ಹಾಕೋತಾ ಇದ್ದೀನಿ, ಖಾರದ ಪುಡಿ ಹಾಕೋತಾ ಇದ್ದೀನಿ, ಉಪ್ಪು ಹಾಕೋತಾ ಇದ್ದೀನಿ. ಈಗ ನೀರು ಹಾಕೋತಾ ಇದ್ದೀನಿ. ಐದು ನಿಮಿಷ ಕುದಿಸೋಣ. ಟೊಮೆಟೊ ಹಣ್ಣು ಕುದ್ದಿದೆ. ಈಗ ಇದನ್ನು ಇಳಿಸ್ಕೊಳ್ಳೋಣ, ಸಣ್ಣಗೆ ಒತ್ಕೊಳ್ಳೋಣ. ಈ ಥರ ಒತ್ತೋಣ ಸಣ್ಣ ಆಗೋವರೆಗೂ. ಮಿಕ್ಸಿಗೇನು ಹಾಕೋಬಾರ್ದು ನೋಡಿ, ಬೇಗ ಸಣ್ಣ ಆಗೋಯ್ತು. ಈಗ ಇನ್ನೊಂದು ಪಾತ್ರೆಗೆ ತಗೊಳ್ಳೋಣ. ಇದು ಒಗ್ಗರಣೆ ಹಾಕೊಳ್ಳೋಣ. ಮೊದಲಿಗೆ ಕಡಾಯಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ, ಸ್ವಲ್ಪ ಬಿಸಿ ಆಗಲಿ. ಈಗ ಎಣ್ಣೆ ಹಾಕೋತಾ ಇದ್ದೀನಿ, ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, ಕರಿಬೇವು ಹಾಕೋತಾ ಇದ್ದೀನಿ, ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಕೆಂಪಗಾಗಿ ಸ್ಮೆಲ್ ಬರಬೇಕು. ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದು ಹಾಕೊಳ್ಳೋಣ ಇವಾಗ. ಹುಣಸೆಹಣ್ಣು ನೀರು ಹಾಕೋತಾ ಇದ್ದೀನಿ. ಈಗ ಒಂದು 2 ನಿಮಿಷ ಕುದೀಲಿ. ಎರಡು ನಿಮಿಷ ಆಗಿದೆ. ಕೊತ್ತಂಬರಿ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ. ತುಂಬ ಟೇಸ್ಟಿಯಾಗಿ ಆಗೋ ರಸಮ್ನ ನೀವು ಕೂಡ ಟ್ರೈ ಮಾಡಿ ನೋಡಿ, ಚೆನ್ನಾಗಾಗುತ್ತೆ. ರಸಮ್ ರೆಡಿ ಆಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ರಸಮ್ ಕುಡಿದ್ರೆ ನೆಗಡಿ ಶೀತ ಎಲ್ಲನೂ ಏನಿರಲ್ಲ. ನೀವು ಕೂಡ ಮನೇಲಿ ಮಾಡ್ಕೊಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ.